ಜನಸಾಗರ ತುಮಕೂರು ರೋಡ್ನಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆ. ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲೇ ನಿಂತಿದ್ದಾವೆ ವಾಹನಗಳು. ಬೆಳಗ್ಗೆ ಇನ್ನು 8:30 9 ಗಂಟೆಗೆ ಹೊರಟಿರೋ ವೆಹಿಕಲ್ಲೇ ತುಮಕೂರು ರೋಡಲ್ಲಿ ಮೂವೇ ಆಗ್ತಾ ಇಲ್ಲ. ಇವತ್ತು ಮತ್ತು ನಾಳೆ ಇದೇ ಕಥೆ. ವಾಹನ ಸವಾರರು ಹೈರಾಣ ಆಗ್ಬಿಟ್ಟಿದ್ದಾರೆ. ಗೊರಗುಂಟೆಪಾಳ್ಯದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ತುಮಕೂರು ರೋಡಲ್ಲಿ ಭಾರಿ ಟ್ರಾಫಿಕ್ ಜಾಮ್. ಊರುಗಳಿಗೆ ಹೋಗುವಂಥವ್ರು ಹಾಸನ ಇರ್ಬೋದು ಅಥವಾ ತುಮಕೂರೇ ಇರ್ಬೋದು, ಮಲ್ನಾಡ್ ಇರ್ಬೋದು, ತಿಪ್ಟೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಎಲ್ಲ ಕಡೆ ಹೋಗೋರು ಇದೇ ಕಡೆಯಿಂದ ಹೋಗಬೇಕು. ಒಟ್ಟಿನಲ್ಲಿ ಗೊರಗುಂಟೆಪಾಳ್ಯದಿಂದ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ನೋಡಿ ಎಷ್ಟು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ, ಮೂವೇ ಆಗ್ತಾ ಇಲ್ಲ. ಗೊರಗುಂಟೆಪಾಳ್ಯದ ದೃಶ್ಯಗಳು. ಬೆಂಗಳೂರಿನಿಂದ ಜನರು ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ನಾನೀಗ ಸದ್ಯ ತುಮಕೂರು ರಸ್ತೆ ಗೊರಗುಂಟೆಪಾಳ್ಯ ಮೆಟ್ರೋ ನಿಲ್ದಾಣದ ಬಳಿ ಇದ್ದೀನಿ. ನೇರವಾಗಿ ನೀವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಈ ಒಂದು ಗೊರಗುಂಟೆಪಾಳ್ಯ ಮೆಟ್ರೋ ನಿಲ್ದಾಣದ ಬಳಿ ಕಿಲೋಮೀಟರ್ ಗಟ್ಟಲೆ ಜನ ಜಾಮ್ ಆಗಿರುವಂಥದ್ದು. ಬೆಳ್ಳಂಬೆಳಗ್ಗೆ ಎಲ್ಲರೂ ಕೂಡ ತಮ್ಮೂರಿಗೆ ತೆರಳ್ತಾ ಇದ್ದಾರೆ. ಮುಖ್ಯವಾಗಿ ನಿಮಗೆ ಗಮನಿಸ್ತಾ ಇರ್ಬೋದು, ಇಲ್ಲಿ ಎಲ್ಲ ಕಡೆ ಕೂಡ ವೈಟ್ ಬೋರ್ಡ್ ಗಾಡಿಗಳೇ ಕಾಣಿಸ್ತಾ ಇದ್ದಾವೆ. ಜನರು ಈ ಬಸ್ ಕಾಸ್ಟ್ಲಿ ಅಂತ ಹೇಳಿ ತಮ್ಮ ಸ್ವಂತ ವಾಹನದಲ್ಲೇ ಮನೆಗೆ ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ಈ ತುಮಕೂರು ರಸ್ತೆ ಏನಿದೆ, ಈ ತುಮಕೂರು ರಸ್ತೆಯ ಮೂಲಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಜನರು ತಮ್ಮೂರಿನತ್ತ ಹಬ್ಬದ ಸಲುವಾಗಿ ಹೋಗ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಈ ರಸ್ತೆ ಸಾಕಷ್ಟು ಜಾಮ್ ಆಗಿ ವಾಹನ ಸವಾರರು ಪರದಾಟವನ್ನು ನಡೆಸುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯ ಆಗಿತ್ತು. ವೀಕ್ ಡೇಸ್ನಲ್ಲಿ ಈ ಒಂದು ರಸ್ತೆಯಲ್ಲಿ ಜಾಮ್ ಇರುತ್ತೆ, ಆದರೆ ಈ ತರಹ ಜಾಮ್ ಇರಲ್ಲ. ಆದರೆ ಸದ್ಯ ಇವತ್ತು ಸಾಲು ರಜೆ ಇರುವಂತಹ ಕಾರಣಕ್ಕಾಗಿ ದೀಪಾವಳಿ ಹಬ್ಬದ ಸೆಲೆಬ್ರೇಟನ್ನು ಮಾಡಲಿಕ್ಕೆ ಜನ ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ಬೆಂಗಳೂರಿನಲ್ಲಿ ಬೇರೆ ಬೇರೆ ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿ ನೆಲೆಸಿರುವಂಥವರು ತಮ್ಮೂರಿಗೆ ಇವತ್ತು ವಾಪಸ್ ಹೋಗ್ತಾ ಇದ್ದಾರೆ. ಆಫೀಸ್ ರಜೆ ಇದೆ. ಮುಖ್ಯವಾಗಿ ಇವತ್ತೊಂದು ಶನಿವಾರ, ಇನ್ನು ನಾಳೆ ಮತ್ತೆ ರಜೆ ಇರುವಂತಹ ಕಾರಣ, ನಾಳೆ ಸಂಡೇ ಬರುತ್ತೆ, ಇನ್ನು ದೀಪಾವಳಿ ರಜೆ ಇರುವಂತಹ ಕಾರಣಕ್ಕಾಗಿ ಜನ ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಜಾಮ್ ಉಂಟಾಗಿರುವಂಥದ್ದು. ಈಗ ಬೆಂಗಳೂರು ಕಡೆ ಹೋಗುವಂತಹ ರಸ್ತೆಯ ಚಿತ್ರಣವನ್ನು ಕೂಡ ನಿಮಗೆ ತೋರಿಸ್ತೀನಿ. ಈ ಕಡೆ ಸಾಕಷ್ಟು ಜಾಮ್ ಇದೆ, ಆದರೆ ಈ ಒಂದು ಭಾಗದಲ್ಲಿ ಅಷ್ಟೇನು ಜಾಮ್ ಇಲ್ಲ. ಬೆಂಗಳೂರಿಂದ ಊರಿಗೆ ಹೋಗೋರ ಸಂಖ್ಯೆ ಜಾಸ್ತಿ ಇದೆ, ಆದರೆ ಬೆಂಗಳೂರಿನ ಕಡೆ ಬರುವಂತಹ ಜನರ ಸಂಖ್ಯೆ ಸಾಕಷ್ಟು ಕಡಿಮೆ ಇದೆ. ಎಂದಿನಂತೆ ಇಲ್ಲಿ ವಾಹನಗಳು ಸಂಚಾರವನ್ನು ನಡೆಸ್ತಾ ಇದ್ದಾವೆ. ಆದರೆ ಈ ಕಡೆ ತುಮಕೂರು ರಸ್ತೆಯ ಮೂಲಕ ಹೋಗುವಂತಹ ಜನರಿಗೆ ಈ ಜಾಮ್ನಿಂದಾಗಿ ಸಾಕಷ್ಟು ತೊಂದರೆ ಎದುರಾಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಕೂಡ ಸಾಕಷ್ಟು ಜನ ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ಇವತ್ತು ಶನಿವಾರ ಆದ ಕಾರಣ ಬೆಳಗ್ಗೆನೇ ಹೊರಟವರಿಗೆ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟಿದೆ. ಈ ಗೊರಗುಂಟೆಪಾಳ್ಯ ಇರ್ಬೋದು, ಆನಂತರ ಪೀಣ್ಯ ಇರ್ಬೋದು, ದಾಸರಳ್ಳಿ ಇರ್ಬೋದು, ನೆಲಮಂಗಲ ಟೋಲ್ವರೆಗೂ ಕೂಡ ಸಾಕಷ್ಟು ಜಾಮ್ ಇದೆ. ಈ ಒಂದು ರಸ್ತೆಯಲ್ಲಿ ಓಡಾಟವನ್ನು ನಡೆಸುವಂಥ ವಾಹನ ಸವಾರರು ಅನಿವಾರ್ಯವಾಗಿ ಹೋಗುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಇನ್ನೊಂದು ಕಡೆ ಬಸ್ನಲ್ಲಿ 1 to 1 ಖಾಸಗಿ ದರ ದುಪ್ಪಟ್ಟಾಗಿದೆ. ಹೀಗಾಗಿ ಈ ಒಂದು ಕಾರ್ನಲ್ಲಿ ಹೋಗುವಂತಹ ಜನರಿಗೆ ಜಾಮ್ನ ಬಿಸಿಯಾಗಿದೆ. ಇನ್ನು 2-3 ದಿನ ಬೆಂಗಳೂರಿನಲ್ಲಿ ಯಾವುದೇ ಅಷ್ಟೇನು ಟ್ರಾಫಿಕ್ ಇರೋದಿಲ್ಲ. ಹಬ್ಬದ ಸಂಭ್ರಮದಲ್ಲಿ ಜನ ತಮ್ಮೂರಿನತ್ತ ತೆರಳ್ತಾ ಇರುವಂತಹ ಕಾರಣಕ್ಕಾಗಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ತುಮಕೂರು ಕಡೆ ಹೋಗೋ ರಸ್ತೆಯ ಸ್ಥಿತಿಗತಿಯನ್ನು ನೋಡಿದ್ರೆ, ಇನ್ನು ಮೈಸೂರು ರೋಡಲ್ಲಿ ಹೆಂಗಿದೆ, ಮೈಸೂರು ಕಡೆ ಹೋಗೋರು ಅಲ್ಲಿ ಹೇಗಿದೆ, ಟ್ರಾಫಿಕ್ ಇದೆಯಾ ಅಥವಾ ಏನಿದೆ, ಪರಿಸ್ಥಿತಿ ಏನಿದೆ? ರಿಪಬ್ಲಿಕ್ ಕನ್ನಡ ಅಲ್ಲಿಂದ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ ನಮ್ಮ ಪ್ರತಿನಿಧಿ ಅರವಿಂದ್, ಅಲ್ಲಿಂದ ಕನೆಕ್ಟ್ ಆಗಿದ್ದಾರೆ. ಎಸ್ ಅರವಿಂದ್, ಯಾವ ರೀತಿ ಇದೆ ಸಿಚುವೇಶನ್? ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಇದೆ? ಈ ಕಡೆ ತುಮಕೂರು ರೋಡ್ ಅಂತೂ ತುಂಬ ಹೋಗಿದೆ, ಮೂವ್ಮೆಂಟೇ ಇಲ್ಲ, ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಉಂಟಾಗಿದೆ. ಮತ್ತೊಂದು ಕಡೆ ಮೆಜೆಸ್ಟಿಕ್ನಿಂದ ಬಸ್ಗಳು ತುಂಬಿಕೊಂಡು ಹೊರಡ್ತಾನೆ ಇದ್ದಾವೆ. ಸೊ ಈಗ ಮೈಸೂರು ರೋಡ್ ಯಾವ ರೀತಿನಲ್ಲಿದೆ?
ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ಸಾಲು ಸಾಲು ರಜೆ ಇದೆ ಹಬ್ಬದ ನಿಮಿತ್ತ. ತಾವು ನೋಡ್ಬೋದು, ಸದ್ಯ ನಾವೀಗ ಮೈಸೂರು ರಸ್ತೆಯಲ್ಲಿದ್ದೀವಿ. ಪಕ್ಕದಲ್ಲೇ ಸ್ಯಾಟಲೈಟ್ ಬಸ್ ನಿಲ್ದಾಣ ಕೂಡ ಇದೆ. ಅರ್ಧ ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗಿರುವಂಥ ಸ್ಥಿತಿಯಲ್ಲೇ ಇತ್ತು. ಸದ್ಯ ಈಗ ಟ್ರಾಫಿಕ್ ಪೊಲೀಸರು, ಸಂಚಾರಿ ಪೊಲೀಸರು ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಊರಿನತ್ತ ಜನ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದು. ಸಾಲು ಸಾಲು ರಜೆ ಇದೆ. ಒಂದೆಡೆ ಬಸ್ ದರ ಕೂಡ ಇದೆ, ಮತ್ತೊಂದೆಡೆ ಜನಕ್ಕೆ ಈ ಟ್ರಾಫಿಕ್ ಬಿಸಿ ಎದುರಾಗಿರುವಂಥದ್ದು. ಅರ್ಧ ಗಂಟೆಯಿಂದ ಮೈಸೂರು ರಸ್ತೆ ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿತ್ತು. ಸದ್ಯ ಈಗ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸದಲ್ಲಿ ಸಂಚಾರಿ ಪೊಲೀಸರು ನಿರತರಾಗಿರುವಂಥದ್ದು ತಾವು ದೃಶ್ಯಗಳಲ್ಲಿ ನೋಡಬಹುದು. ಪ್ರತಿದಿನಕ್ಕೂ ಕೂಡ ನಾವು ಕಂಪೇರ್ ಮಾಡಿ ನೋಡಿದಾಗ ಇವತ್ತು ಅತಿ ಹೆಚ್ಚಿನ ಜನ ಬಸ್ ನಿಲ್ದಾಣಕ್ಕೆ ಆಗಮಿಸ್ತಾ ಇರೋದು, ಮತ್ತೊಂದು ಕಡೆ ತಮ್ಮ ಊರಿನತ್ತ ಹೋಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಜಾಸ್ತಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇರುವಂಥದ್ದು. ಹೆಚ್ಚಿನ ಬಸ್ಗಳನ್ನ ಕೂಡ ನಿಗದಿ ಮಾಡಿರುವಂಥದ್ದು. ಈಗ ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ ಜನ ಜಂಗುಳಿ ಇರುವಂಥದ್ದು. ಪ್ರತಿದಿನಕ್ಕೆ ಹೋಲಿಕೆ ಮಾಡಿದಾಗ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಮತ್ತೊಂದೆಡೆ ಮೈಸೂರು ರಸ್ತೆಯಲ್ಲಿ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಈಗ ಅರ್ಧ ಗಂಟೆಯ ಹಿಂದೆ ಕೂಡ ಸುಮಾರು ಅರ್ಧ ಗಂಟೆಯಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಅನ್ನುವಂಥ ಮಾಹಿತಿ ಇರುವಂಥದ್ದು. ಜೊತೆಗೆ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸದಲ್ಲೂ ಕೂಡ ಸಂಚಾರಿ ಪೊಲೀಸರು ನಿರತರಾಗಿದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ಜನಸಾಗರ ತುಮಕೂರು ರೋಡ್ನಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆ. ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲೇ ನಿಂತಿದ್ದಾವೆ ವಾಹನಗಳು. ಬೆಳಗ್ಗೆ ಇನ್ನು 8:30 9 ಗಂಟೆಗೆ ಹೊರಟಿರೋ ವೆಹಿಕಲ್ಲೇ ತುಮಕೂರು ರೋಡಲ್ಲಿ ಮೂವೇ ಆಗ್ತಾ ಇಲ್ಲ. ಇವತ್ತು ಮತ್ತು ನಾಳೆ ಇದೇ ಕಥೆ. ವಾಹನ ಸವಾರರು ಹೈರಾಣ ಆಗ್ಬಿಟ್ಟಿದ್ದಾರೆ. ಗೊರಗುಂಟೆಪಾಳ್ಯದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ತುಮಕೂರು ರೋಡಲ್ಲಿ ಭಾರಿ ಟ್ರಾಫಿಕ್ ಜಾಮ್. ಊರುಗಳಿಗೆ ಹೋಗುವಂಥವ್ರು ಹಾಸನ ಇರ್ಬೋದು, ಅಥವಾ ತುಮಕೂರೇ ಇರ್ಬೋದು, ಮಲ್ನಾಡ್ ಇರ್ಬೋದು, ತಿಪ್ಟೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಎಲ್ಲ ಕಡೆ ಹೋಗೋರು ಇದೇ ಕಡೆಯಿಂದ ಹೋಗಬೇಕು. ಒಟ್ಟಿನಲ್ಲಿ ಗೊರಗುಂಟೆಪಾಳ್ಯದಿಂದ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ನೋಡಿ ಎಷ್ಟು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ, ಮೂವೇ ಆಗ್ತಾ ಇಲ್ಲ. ಗೊರಗುಂಟೆಪಾಳ್ಯದ ದೃಶ್ಯಗಳು. ಬೆಂಗಳೂರಿನಿಂದ ಜನರು ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ನಾನೀಗ ಸದ್ಯ ತುಮಕೂರು ರಸ್ತೆ ಗೊರಗುಂಟೆಪಾಳ್ಯ ಮೆಟ್ರೋ ನಿಲ್ದಾಣದ ಬಳಿ ಇದ್ದೀನಿ. ನೇರವಾಗಿ ನೀವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಈ ಒಂದು ಗೊರಗುಂಟೆಪಾಳ್ಯ ಮೆಟ್ರೋ ನಿಲ್ದಾಣದ ಬಳಿ ಕಿಲೋಮೀಟರ್ ಗಟ್ಟಲೆ ಜನ ಜಾಮ್ ಆಗಿರುವಂಥದ್ದು. ಬೆಳ್ಳಂಬೆಳಗ್ಗೆ ಎಲ್ಲರೂ ಕೂಡ ತಮ್ಮೂರಿಗೆ ತೆರಳ್ತಾ ಇದ್ದಾರೆ. ಮುಖ್ಯವಾಗಿ ನಿಮಗೆ ಗಮನಿಸ್ತಾ ಇರ್ಬೋದು, ಇಲ್ಲಿ ಎಲ್ಲ ಕಡೆ ಕೂಡ ವೈಟ್ ಬೋರ್ಡ್ ಗಾಡಿಗಳೇ ಕಾಣಿಸ್ತಾ ಇದ್ದಾವೆ. ಜನರು ಈ ಬಸ್ ಕಾಸ್ಟ್ಲಿ ಅಂತ ಹೇಳಿ ತಮ್ಮ ಸ್ವಂತ ವಾಹನದಲ್ಲೇ ಮನೆಗೆ ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ಈ ತುಮಕೂರು ರಸ್ತೆ ಏನಿದೆ, ಈ ತುಮಕೂರು ರಸ್ತೆಯ ಮೂಲಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಜನರು ತಮ್ಮೂರಿನತ್ತ ಹಬ್ಬದ ಸಲುವಾಗಿ ಹೋಗ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಈ ರಸ್ತೆ ಸಾಕಷ್ಟು ಜಾಮ್ ಆಗಿ ವಾಹನ ಸವಾರರು ಪರದಾಟವನ್ನು ನಡೆಸುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯ ಆಗಿತ್ತು. ವೀಕ್ ಡೇಸ್ನಲ್ಲಿ ಈ ಒಂದು ರಸ್ತೆಯಲ್ಲಿ ಜಾಮ್ ಇರುತ್ತೆ, ಆದರೆ ಈ ತರಹ ಜಾಮ್ ಇರಲ್ಲ. ಆದರೆ ಸದ್ಯ ಇವತ್ತು ಸಾಲು ಸಾಲು ರಜೆ ಇರುವಂತಹ ಕಾರಣಕ್ಕಾಗಿ ದೀಪಾವಳಿ ಹಬ್ಬದ ಸೆಲೆಬ್ರೇಟನ್ನು ಮಾಡಲಿಕ್ಕೆ ಜನ ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ಬೆಂಗಳೂರಿನಲ್ಲಿ ಬೇರೆ ಬೇರೆ ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿ ನೆಲೆಸಿರುವಂಥವರು ತಮ್ಮೂರಿಗೆ ಇವತ್ತು ವಾಪಸ್ ಹೋಗ್ತಾ ಇದ್ದಾರೆ. ಆಫೀಸ್ ರಜೆ ಇದೆ. ಮುಖ್ಯವಾಗಿ ಇವತ್ತೊಂದು ಶನಿವಾರ, ಇನ್ನು ನಾಳೆ ಮತ್ತೆ ರಜೆ ಇರುವಂತಹ ಕಾರಣ, ನಾಳೆ ಸಂಡೇ ಬರುತ್ತೆ, ಇನ್ನು ದೀಪಾವಳಿ ರಜೆ ಇರುವಂತಹ ಕಾರಣಕ್ಕಾಗಿ ಜನ ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಜಾಮ್ ಉಂಟಾಗಿರುವಂಥದ್ದು. ಈಗ ಬೆಂಗಳೂರು ಕಡೆ ಹೋಗುವಂತಹ ರಸ್ತೆಯ ಚಿತ್ರಣವನ್ನು ಕೂಡ ನಿಮಗೆ ತೋರಿಸ್ತೀನಿ. ಈ ಕಡೆ ಸಾಕಷ್ಟು ಜಾಮ್ ಇದೆ, ಆದರೆ ಈ ಒಂದು ಭಾಗದಲ್ಲಿ ಅಷ್ಟೇನು ಜಾಮ್ ಇಲ್ಲ. ಬೆಂಗಳೂರಿಂದ ಊರಿಗೆ ಹೋಗೋರ ಸಂಖ್ಯೆ ಜಾಸ್ತಿ ಇದೆ, ಆದರೆ ಬೆಂಗಳೂರಿನ ಕಡೆ ಬರುವಂತಹ ಜನರ ಸಂಖ್ಯೆ ಸಾಕಷ್ಟು ಕಡಿಮೆ ಇದೆ. ಎಂದಿನಂತೆ ಇಲ್ಲಿ ವಾಹನಗಳು ಸಂಚಾರವನ್ನು ನಡೆಸ್ತಾ ಇದ್ದಾವೆ. ಆದರೆ ಈ ಕಡೆ ತುಮಕೂರು ರಸ್ತೆಯ ಮೂಲಕ ಹೋಗುವಂತಹ ಜನರಿಗೆ ಈ ಜಾಮ್ನಿಂದಾಗಿ ಸಾಕಷ್ಟು ತೊಂದರೆ ಎದುರಾಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಕೂಡ ಸಾಕಷ್ಟು ಜನ ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ಇವತ್ತು ಶನಿವಾರ ಆದ ಕಾರಣ ಬೆಳಗ್ಗೆನೇ ಹೊರಟವರಿಗೆ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟಿದೆ. ಈ ಗೊರಗುಂಟೆಪಾಳ್ಯ ಇರ್ಬೋದು, ಆನಂತರ ಪೀಣ್ಯ ಇರ್ಬೋದು, ದಾಸರಳ್ಳಿ ಇರ್ಬೋದು, ನೆಲಮಂಗಲ ಟೋಲ್ವರೆಗೂ ಕೂಡ ಸಾಕಷ್ಟು ಜಾಮ್ ಇದೆ. ಈ ಒಂದು ರಸ್ತೆಯಲ್ಲಿ ಓಡಾಟವನ್ನು
ನಡೆಸುವಂಥ ವಾಹನ ಸವಾರರು ಅನಿವಾರ್ಯವಾಗಿ ಹೋಗುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಇನ್ನೊಂದು ಕಡೆ ಬಸ್ನಲ್ಲಿ 1 to 1 ಖಾಸಗಿ ದರ ದುಪ್ಪಟ್ಟಾಗಿದೆ. ಹೀಗಾಗಿ ಈ ಒಂದು ಕಾರ್ನಲ್ಲಿ ಹೋಗುವಂತಹ ಜನರಿಗೆ ಜಾಮ್ನ ಬಿಸಿಯಾಗಿದೆ. ಇನ್ನು 2-3 ದಿನ ಬೆಂಗಳೂರಿನಲ್ಲಿ ಯಾವುದೇ ಅಷ್ಟೇನು ಟ್ರಾಫಿಕ್ ಇರೋದಿಲ್ಲ. ಹಬ್ಬದ ಸಂಭ್ರಮದಲ್ಲಿ ಜನ ತಮ್ಮೂರಿನತ್ತ ತೆರಳ್ತಾ ಇರುವಂತಹ ಕಾರಣಕ್ಕಾಗಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಇದು ತುಮಕೂರು ಕಡೆ ಹೋಗೋ ರಸ್ತೆಯ ಸ್ಥಿತಿಗತಿಯನ್ನು ನೋಡಿದ್ರೆ, ಇನ್ನು ಮೈಸೂರು ರೋಡಲ್ಲಿ ಹೆಂಗಿದೆ, ಮೈಸೂರು ಕಡೆ ಹೋಗೋರು ಅಲ್ಲಿ ಹೇಗಿದೆ, ಟ್ರಾಫಿಕ್ ಇದೆಯಾ ಅಥವಾ ಏನಿದೆ, ಪರಿಸ್ಥಿತಿ ಏನಿದೆ? ರಿಪಬ್ಲಿಕ್ ಕನ್ನಡ ಅಲ್ಲಿಂದ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ ನಮ್ಮ ಪ್ರತಿನಿಧಿ ಅರವಿಂದ್, ಅಲ್ಲಿಂದ ಕನೆಕ್ಟ್ ಆಗಿದ್ದಾರೆ. ಎಸ್ ಅರವಿಂದ್, ಯಾವ ರೀತಿ ಇದೆ ಸಿಚುವೇಶನ್? ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಇದೆ? ಈ ಕಡೆ ತುಮಕೂರು ರೋಡ್ ಅಂತೂ ತುಂಬ ಹೋಗಿದೆ, ಮೂವ್ಮೆಂಟೇ ಇಲ್ಲ, ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಉಂಟಾಗಿದೆ. ಮತ್ತೊಂದು ಕಡೆ ಮೆಜೆಸ್ಟಿಕ್ನಿಂದ ಬಸ್ಗಳು ತುಂಬಿಕೊಂಡು ಹೊರಡ್ತಾನೆ ಇದ್ದಾವೆ. ಸೊ ಈಗ ಮೈಸೂರು ರೋಡ್ ಯಾವ ರೀತಿನಲ್ಲಿದೆ? ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ಸಾಲು ರಜೆ ಇದೆ ಹಬ್ಬದ ನಿಮಿತ್ತ. ತಾವು ನೋಡ್ಬೋದು ಸದ್ಯ ನಾವೀಗ ಮೈಸೂರು ರಸ್ತೆಯಲ್ಲಿದ್ದೀವಿ. ಪಕ್ಕದಲ್ಲೇ ಸ್ಯಾಟಲೈಟ್ ಬಸ್ ನಿಲ್ದಾಣ ಕೂಡ ಇದೆ. ಅರ್ಧ ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗಿರುವಂಥ ಸ್ಥಿತಿಯಲ್ಲೇ ಇತ್ತು. ಸದ್ಯ ಈಗ ಟ್ರಾಫಿಕ್ ಪೊಲೀಸರು, ಸಂಚಾರಿ ಪೊಲೀಸರು ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಊರಿನತ್ತ ಜನ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದು. ಸಾಲು ರಜೆ ಇದೆ. ಒಂದೆಡೆ ಬಸ್ ದರ ಕೂಡ ಇದೆ, ಮತ್ತೊಂದೆಡೆ ಜನಕ್ಕೆ ಈ ಟ್ರಾಫಿಕ್ ಬಿಸಿ ಎದುರಾಗಿರುವಂಥದ್ದು. ಅರ್ಧ ಗಂಟೆಯಿಂದ ಮೈಸೂರು ರಸ್ತೆ ಕೂಡ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿತ್ತು. ಸದ್ಯ ಈಗ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸದಲ್ಲಿ ಸಂಚಾರಿ ಪೊಲೀಸರು ನಿರತರಾಗಿರುವಂಥದ್ದು ತಾವು ದೃಶ್ಯಗಳಲ್ಲಿ ನೋಡಬಹುದು. ಪ್ರತಿದಿನಕ್ಕೂ ಕೂಡ ನಾವು ಕಂಪೇರ್ ಮಾಡಿ ನೋಡಿದಾಗ ಇವತ್ತು ಅತಿ ಹೆಚ್ಚಿನ ಜನ ಬಸ್ ನಿಲ್ದಾಣಕ್ಕೆ ಆಗಮಿಸ್ತಾ ಇರೋದು, ಮತ್ತೊಂದು ಕಡೆ ತಮ್ಮ ಊರಿನತ್ತ ಹೋಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಜಾಸ್ತಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇರುವಂಥದ್ದು. ಹೆಚ್ಚಿನ ಬಸ್ಗಳನ್ನ ಕೂಡ ನಿಗದಿ ಮಾಡಿರುವಂಥದ್ದು. ಈಗ ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ ಜಂಗುಳಿ ಇರುವಂಥದ್ದು. ಪ್ರತಿದಿನಕ್ಕೆ ಹೋಲಿಕೆ ಮಾಡಿದಾಗ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಮತ್ತೊಂದೆಡೆ ಮೈಸೂರು ರಸ್ತೆಯಲ್ಲಿ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಈಗ ಅರ್ಧ ಗಂಟೆಯ ಹಿಂದೆ ಕೂಡ ಸುಮಾರು ಅರ್ಧ ಗಂಟೆಯಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಅನ್ನುವಂಥ ಮಾಹಿತಿ ಇರುವಂಥದ್ದು. ಜೊತೆಗೆ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸದಲ್ಲೂ ಕೂಡ ಸಂಚಾರಿ ಪೊಲೀಸರು ನಿರತರಾಗಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ.